ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಪೂನಾ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂಥ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ ಹೊಲಗಳಿಗೆ ಹೋಗುವಂಥ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ, ಹುಬ್ಬಳ್ಳಿಗೆ ತೆರಳಬೇಕಂದ್ರೆ, ಅದೇ ರೀತಿ ನೂಲ್ವಿ ಅದರಗುಂಚಿಗೆ ತೆರಳಬೇಕಂದ್ರೆ ಇದೇ ಒಂದು ಮಾರ್ಗದ ಮೂಲಕ ತೆರಳಬೇಕಾಗುತ್ತೆ. ಆದರೆ ಏನು ಸ್ಪೀಡಾಗಿ ಬರುವಂಥ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಬೇಕು, ಒಂದು ಬ್ರಿಡ್ಜನ್ನು ಏನು ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆ ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಾದಂಥ ಇಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ ಸರ್ವಿಸ್ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು, ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಓಡಾಡುವಂಥ ನಿಟ್ಟಿನಲ್ಲಿ, ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ, ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂಥ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ನಿಮಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಪೂನಾ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂಥ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ ಹೊಲಗಳಿಗೆ ಹೋಗುವಂಥ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ, ಹುಬ್ಬಳ್ಳಿಗೆ ತೆರಳಬೇಕಂದ್ರೆ, ಅದೇ ರೀತಿ ನೂಲ್ವಿ ಅದರಗುಂಚಿಗೆ ತೆರಳಬೇಕಂದ್ರೆ ಇದೇ ಒಂದು ಮಾರ್ಗದ ಮೂಲಕ ತೆರಳಬೇಕಾಗುತ್ತೆ. ಆದರೆ ಏನು ಸ್ಪೀಡಾಗಿ ಬರುವಂಥ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಬೇಕು, ಒಂದು ಬ್ರಿಡ್ಜನ್ನು ಏನು ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆ ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಾದಂಥ ಇಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ ಸರ್ವಿಸ್ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು, ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ
ಓಡಾಡುವಂಥ ನಿಟ್ಟಿನಲ್ಲಿ, ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂಥ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ನಿಮಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಪೂನಾ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂಥ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ, ಹೊಲಗಳಿಗೆ ಹೋಗುವಂಥ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ, ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು, ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ, ಹುಬ್ಬಳ್ಳಿಗೆ ತೆರಳಬೇಕಂದ್ರೆ, ಅದೇ ರೀತಿ ನೂಲ್ವಿ ಅದರಗುಂಚಿಗೆ ತೆರಳಬೇಕಂದ್ರೆ ಇದೇ ಒಂದು ಮಾರ್ಗದ ಮೂಲಕ ತೆರಳಬೇಕಾಗುತ್ತೆ. ಆದರೆ ಏನು ಸ್ಪೀಡಾಗಿ ಬರುವಂಥ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಬೇಕು, ಒಂದು ಬ್ರಿಡ್ಜನ್ನು ಏನು ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆ ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಾದಂಥ ಇಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ ಸರ್ವಿಸ್ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಓಡಾಡುವಂಥ ನಿಟ್ಟಿನಲ್ಲಿ, ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂಥ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ನಿಮಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಪೂನಾ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂಥ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂಥ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನು ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ, ಹೊಲಗಳಿಗೆ ಹೋಗುವಂಥ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನು ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ, ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು, ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ, ಹುಬ್ಬಳ್ಳಿಗೆ ತೆರಳಬೇಕಂದ್ರೆ, ಅದೇ ರೀತಿ ನೂಲ್ವಿ ಅದರಗುಂಚಿಗೆ ತೆರಳಬೇಕಂದ್ರೆ ಇದೇ ಒಂದು ಮಾರ್ಗದ ಮೂಲಕ ತೆರಳಬೇಕಾಗುತ್ತೆ. ಆದರೆ ಏನು ಸ್ಪೀಡಾಗಿ ಬರುವಂಥ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಬೇಕು, ಒಂದು ಬ್ರಿಡ್ಜನ್ನು ಏನು ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆ ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಾದಂಥ ಇಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ
ಸರ್ವಿಸ್ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ಸಣ್ಣದಾದಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡೋ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಓಡಾಡುವಂಥ ನಿಟ್ಟಿನಲ್ಲಿ, ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ, ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂಥ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ನಿಮಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.